ಇರಕ್ ಜಾಗ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಕುಡಿತಾ ಕೂತಿದ್ದೀರಾ? ತುಂಬಾ ಫಸ್ಟ್ ಕಾನ ಪೀನ ಮಿಕ್ಕಿದ್ದೆಲ್ಲ ಆಮೇಲೆ ಕುಡಿಲಿ. ಏಯ್ ಏಯ್, ನಾನು ಗೊತ್ತಿಲ್ಲದೆ ಕೇಳ್ತೀನಿ, ನಿಮ್ ಈ ತರ ದಿನಾ ಕುಡಿತೀರಲ್ಲ ಯಾಕೆ? ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಲ್ಲ, ಮೋಸ ಹೋದ್ವಿ ಅನ್ನೋ ದುಃಖದಲ್ಲಿ ಮುಟ್ಟಾಳ್ರು ಕುಡಿದ್ರೆ, ಬೇರೆಯವ್ರ ಮನೆ ಹಾಳು ಮಾಡಿ ಸಂಪಾದನೆ ಮಾಡಿದ್ವಿ ಅನ್ನೋ ಸಂತೋಷದಲ್ಲಿ ಮನೆ ಹಾಳ್ರು ಕುಡಿತಾರೆ. ಸೊ ಮೈ ಫ್ರೆಂಡ್ಸ್, ಈ ಕಡೆ ಕೂತಿರೋರೆಲ್ಲ ಮನೆ ಹಾಳ್ರು, ಈ ಕಡೆ ಕೂತಿರೋರೆಲ್ಲ ಮುಟ್ಟಾಳ್ರು. ನಾನು ಮನೆ ಹಾಳ ಅಲ್ಲಲೇ. ಮತ್ತ ಅಲ್ಲಿ ಯಾಕೆ ಕೂತಿದ್ಯಾ? ಈ ಕಡೆ ಬಂದು ಕೂತ್ಕೊಳ್ಳೋ ಮುಟ್ಟಾಳ. ಬಿಸ್ಕಿಗೆ ನೀರ್ ಹಾಕೋ ಕುಡಿದ್ರೆ ಲಿವರ್ ಪ್ರಾಬ್ಲಮ್, ಬ್ರ್ಯಾಂಡಿ ಏನಾದ್ರು ನೀರ್ ಹಾಕೋ ಕುಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗ್ಬಿಡ್ತದೆ. ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಕುಡಿತಾನೆ ಇದೆಯಲ್ಲ ಲೇ. ನೀರ್ ಹಾಕೊಳ್ಳೋದ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ದೀರಲ್ಲ ಗುರು. ಒಳ್ಳೆ ನೀರೆಲ್ಲ ಪಕ್ಕಸ್ಟಿಗೆ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಬೋರ್ ವಾಟರ್ ನಜೀರ್ಸಬ್ದು. ನನ್ನ ಮಗನ ಇಲ್ಲೇ ಬಿಟ್ರೆ ಹಿಂಗೆ ಮಲ್ಕೊಂಡ್ಬಿಡಂಗ ಅವನ. ನಡಿ ಗುರು, ಗೃಹ ಪ್ರವೇಶ ನಡ್ತಾನ. ಸಾಕಿದೆ ಸಾಕಿದೆ. ಬೆಡ್ಸ್ ಕಬೆಡ್ ಚೆನ್ನಾಗಾಯ್ತಲ್ವಾ? ಬರೇ ಯಾರ್ದು ಮನೆ? ಇದ್ಯಾರ್ದು? ಇದು ನಂದವ್ರಪ್ಪನ 2 ಎಷ್ಟು ಮನೆ ಇದೆ? 8. ಎಲ್ಲ ಬಾಡಿಗೆ ಕೊಟ್ಟಿದ್ದೀರಾ? ಎಲ್ಲ 15 ದುಡ್ಡಮ್ಮ. ಹಾಫ್ ಇಂಚ್ ಸ್ಟಾರ್ ಹಾಕಿ 6 ಇಂಚ್ ಲೆಕ್ಕ ಕೊಟ್ರೆ ದೇವ್ರು ಸುಮ್ನೆ ಇರ್ತಾನ? ಇಟ್ಟ ನೋಡು ಬತ್ತಿ. ಬಾಡಿಗೆ ಮನೆ ಕೊಟ್ರೆ ನೀನ್ ಸತೋಯ್ತ್ಯ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಜಾತಕ ಬರ್ದ. ಫಿನಿಶ್. ಮತ್ ನನಗೆ ಫ್ರೀ ಗುರು, ಎಂಜಾಯ್ ಮಾಡು. ನಾಳೆಯಿಂದ ನಮ್ಮ ಅಡ್ಡ ಈ ಮನೆಯಿಂದ JP ನಗರ ಮನೆಗೆ ಶಿಫ್ಟ್. ಫ್ರೆಂಡ್, ಯು ಬಿ ಹ್ಯಾಪಿ. ಓಕೆ, ಗುಡ್ ನೈಟ್, ಬಾಯ್. ಗುರು, ಮನೆ ಓಕೆನಾ? ಓಕೆ. ಯಾರಿಗೂ ಹೇಳ್ಬೇಡ, ಎಲ್ಲಾರು ಫ್ರೀ ಮನೆ ಕೇಳಿದ್ರೆ ನಾನೆಲ್ಲಿಂದ ಕೊಡ್ಲಿ? ಹಲೋ ತಾತ, ನಾನು. ಹಾ, ಗೊತ್ತಾಯ್ತು. ಏನಾಯ್ತು ಅಲ್ಲಿ? ಏನಿಲ್ಲ, ತಪ್ಪನ್ ತಿದ್ಕೊಳಕ್ ಬಂದೆ. ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತು. ಯಾಕ? ನಾನು ಒಂದು ಹುಡುಗಿ ವಿಷಯ ಹೇಳಿದ್ನಲ್ಲ, ಅವ್ರ ಮನೇಲಿ ನಮ್ಮ ಪ್ರೀತಿನ ಒಪ್ಕೋತಿಲ್ಲ. ಯಾಕಂತೆ? ನಾನು ಅಲ್ಲಿಗೆ ಬರ್ತೀನಿ ತಾಳು. ತಾತ ಏನ್ ಬೇಡ ತಾತ, ನೀವ್ ಆರಾಮಾಗಿರಿ. ಇದನ್ನ ನಾನೇ ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಅಲ್ವಾ? ನೀನೊಬ್ನೇ? ಏನು ಭಯ ಇಲ್ಲ, ಏನು ಭಯ ಇಲ್ಲ. ಇದೆಲ್ಲ ಫ್ರೆಂಡ್ಸ್ ಇದಾರೆ, ಏನು ತೊಂದರೆ ಇಲ್ಲ. ಅಜ್ಜಿಗೂ ಹೇಳ್ಬಿಡಿ, ಓಕೆ? ಆಮೇಲೆ ಇನ್ನೇನಂದ್ರು ನಿಮ್ಮಪ್ಪ? ಅವ್ರ ವಿಷಯ ಬಿಡು. ನಿನ್ ದೃಷ್ಟಿಲಿ ಲವ್ ಅಂದ್ರೇನು? ಹೋಗ್ಲಿ, ನನ್ ಬಗ್ಗೆ ನಿನ್ ಒಪಿನಿಯನ್ ಆದ್ರೂ ಏನು? ಇದೇನಿದು ಹೊಸ ಪ್ರಶ್ನೆ? ನಮ್ ಪ್ರೀತಿ ಬಗ್ಗೆ ನಮ್ ತಂದೆ ಹತ್ರ ನಾನ್ ಅಷ್ಟೆಲ್ಲ ಕೂಗಾಡ್ತಿದ್ರು ನೀನ್ ಸುಮ್ನೆ ನಿಂತಿದ್ಯಲ್ಲ. ಲವ್ ಇರೋದು ಟೈಮ್ ಪಾಸ್ಗಾ ಅಥವಾ ನಾನ್ ಲವ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ಗಾ? ವಸು ಪ್ಲೀಸ್, ಹಾಗಾದ್ರೆ ನಿನ್ ದೃಷ್ಟಿಲಿ ದೊಡ್ಡವ್ರನ್ನ ಎದುರಿಸಿ ನಿಲ್ಲೋದೇ ಪ್ರೀತಿನಾ? ಅಟ್ಲೀಸ್ಟ್ ಅದ್ರಲ್ಲಿ ಪ್ರೀತಿನ್ ಗೆಲ್ಲೋ ಪ್ರಯತ್ನನಾದ್ರೂ ಕಾಣಿಸುತ್ತೆ. ಅದನ್ನು ಮಾಡದೆ ಹೋದ್ರೆ ನಿನ್ ಪ್ರೀತಿನ್ ಹೇಗ್ ನಂಬೋದು? ಸರಿ, ಹಾಗಾದ್ರೆ ಯಾರಿಗೂ ಹೇಳದ್ ಬೇಡ. ಸೀದಾ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ, ಮದ್ವೆ ಆಗ್ಬಿಡೋಣ. ರಿಜಿಸ್ಟರ್ ಮ್ಯಾರೇಜಾ? ಬೇಡ ಅಂದ್ರೆ ಪರವಾಗಿಲ್ಲ, ದೇವಸ್ಥಾನ, ಚರ್ಚು, ಮಸೀದಿ ಎಲ್ಲಾದ್ರೂ ಓಕೆ. ಆದ್ರೂ ಮನೆಯವ್ರನ್ನೆಲ್ಲ ಬಿಟ್ಟು ನೋ. ನಿಮ್ ಮನೆಯವ್ರು ಒಪ್ತಿಲ್ವಲ್ಲ? ಒಂದ್ ಕೆಲ್ಸ ಮಾಡೋಣ, ಯಾವ್ದಾರ ಕೆರೆಗೋ ಬಾವಿಗೋ ಬಿದ್ದು ಸತ್ತೋಗೋಣ. ಸಾಯೋದಾ? ಅಂಥದ್ ನಮ್ಗೇನಾಗಿದೆ? ಮತ್ ನೀನೇ ತಾನೆ ಏನೋ ಆಗೋಗಿರೋ ತರ ತಲೆ ಕೆಡಿಸ್ಕೊಂಡಿರೋದು. ಈಗ ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ಇದನ್ನೆಲ್ಲ ತಪ್ಪು ಮಾಡಿದವರು ಹೇಡಿಗಳು ಮಾಡುವಂತ ಕೆಲ್ಸ. ಆದ್ರೆ ಪ್ರೀತಿಸೋದು ಅಪರಾಧನೂ ಅಲ್ಲ, ಪ್ರೇಮಿಗಳ ಅಪರಾಧಿಗಳೂ ಅಲ್ಲ. ನಿಮ್ ತಂದೆ ಕೋಪ ಇರೋದು ನನ್ ಮೇಲೋ ನಮ್ ಪ್ರೀತಿ ಮೇಲೋ ಅಲ್ಲ, ನಮ್ ತಂದೆ ಮೇಲೆ. ಅದಕ್ಕೆ ಮಾತಿನಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನಿಸ್ದಾಗ ಮೌನವಾಗಿದ್ಬಿಡೋದು ಒಳ್ಳೇದು ಅಂತ ನಮ್ ತಾತ ಹೇಳ್ತಾರೆ. ಯಾಕಂದ್ರೆ ಮೌನವಾಗಿ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಂತೆ. ಈಗೇನ್ ಪರಿಹಾರ ಸಿಕ್ಕಿದೆ? ನಮ್ ಟೈಮ್ ಚೆನ್ನಾಗಿಲ್ದಿದ್ದಾಗ ನಾವೇನ್ ಮಾಡ್ತೀವಿ? ನವಗ್ರಹ ಪೂಜೆ ಮಾಡಿಸ್ತೀವಿ, ಶನಿ ಶಾಂತಿ ಮಾಡಿಸ್ತೀವಿ, ದಾನ ಕೊಡ್ತೀವಿ. ನಮ್ಮನ್ ಯಾವ ಶನಿನೂ ಕಾಡ್ತಿಲ್ವಲ್ಲ? ಯಾಕಿಲ್ಲ ಯಾಕಿಲ್ಲ, ಇದನಲ್ಲ ಪ್ರಕಾಶ್ ಅಪ್ಪೋಡ, ಅವನೇನ್ ಗುರುನ ಶುಕ್ರನ, ಜೊತೆಗೆ ನಿಮ್ಮ ಅಪ್ಪ ಬೇರೆ. ಅವ್ರ ಶಾಂತಿಗೊಪ್ತೆ ಹೋದ್ರೆ ಕ್ರಾಂತಿನ? ನೋ, ಓನ್ಲಿ ಪ್ರೀತಿ. ಹಾಯ್ ಸರ್, ನಮಸ್ಕಾರ. ಇಲ್ಲಿಗೆ ಯಾಕೋ ಬಂದೆ ನೀನು? ಮೊನ್ನೆ ಅಪ್ಸೆಟ್ ಆಗೋಯ್ತಲ್ಲ, ಅದಕ್ಕೆ ಸಾರಿ ಕೇಳೋ ಪ್ರೋಗ್ರಾಮ್ ಯಾವಾಗ ಅಂತ. ಅಲ್ಲೇ ನಿಂತ್ಕೋ, ಅಣ್ಣ ಬರ್ತಾರೆ. ಹೇಳ್ರಿ ನೀವು. ಸರ್,
ನಮ್ದಕ್ಕೆ ರೋಡ್ಗೆ ಟಾರ್ ಹಾಕೋದು ಕೆಲಸ. ಸರ್ಕಾರದವರು 1 ಮೀಟರ್ಗೆ 12 ರಿಂದ 15 ಸಾವಿರ ಕೊಡ್ತಾರೆ. ಈಗ ಆ ಕೆಲಸ ಇವ್ರು ತಗೊಂಡಿದ್ದಾರೆ. ಟೋಟಲ್ ಆಗಿ 62 ಕಿಲೋಮೀಟರ್ ಸರ್. ನಾವಿಬ್ರು ಕಿತ್ತಾಡೋದು ನೋಡಿ ನಮ್ದಕ್ಕೆ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಅಣ್ಣನ್ಗೆ ಬಂದು ಸೆಟಲ್ಮೆಂಟ್ ಮಾಡಕ್ ಹೇಳಿ. ಅವ್ರಿಗೆ ಏನ್ ಬೇಕು ಅಂತ ನಾವು ಕೊಡ್ತಾವ್. ಬೇಕಾದ್ರೆ 1 ಮೀಟರ್ಗೆ 2,500 ರೂಪಾಯಿ ಕೊಡ್ತಾವ್. ಅದಕ್ಕೆ ಅಪ್ಪೋಡನ್ವರೆಗೂ ಬರ್ಬೇಕಾ? ಇದನ್ನೆಂತ ದಡ್ಡನಾದ್ರೂ ಸಾಲ್ವ್ ಮಾಡ್ತಾರೆ. ಅದು ಹೇಗಂತ ನಮ್ದಕ್ಕೆ ಹೇಳಿ. ಏ ಗೂಬೆ, ಟೆಂಡರ್ ಪಾಸ್ ಮಾಡಕ್ಕೆ ಎಷ್ಟು ಕೊಟ್ರಿ? ಮೀಟರ್ಗೆ 500 ರೂಪಾಯಿ ಕೊಡ್ತಾವ್. ಕಿಲೋಮೀಟರ್ಗೆ 50,000 ರೂಪಾಯಿ. 62 ಕಿಲೋಮೀಟರ್ಗೆ 31 ಲಕ್ಷ ರೂಪಾಯಿ. ಈ ಹಣ್ಣಿಗೆ 2,500 ರೂಪಾಯಿ ಅಂತ ನೀವೇನಾದ್ರೂ 4 ಕೋಟಿ ರೂಪಾಯಿ ಕೊಟ್ರೆ ನಿಮಗೂ ಲಾಭ ಬೇಕು ಅಂತ 4 ಕೋಟಿ ರೂಪಾಯಿ ಇಟ್ಕೊಳಲ್ವಾ? ಅಲ್ಲಿಗೆ ಉಳಿದ ಲೆಕ್ಕದಂಗೆ 9,000 ರೂಪಾಯಿ ನೀವೇನಾದ್ರೂ ಟಾರ್ ಹಾಕಿದ್ರೆ ಒಂದೇ ಒಂದು ಮಳೆ ಬಂದು ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ? ಬಿಲ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಕಾಮಗಾರಿ ಸರಿ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿಮ್ದೇ ತಪ್ಪು ಅಂತ ಗೊತ್ತಾದ್ರೆ ತೆಗೆದು ಜೈಲ್ಗೆ ಹಾಕ್ತಾರೆ. ಅದ್ರ ಬದಲು ನೀವೇ ಹಂಚ್ಕೊಂಡ್ರೆ ಲಾಭ ಕರೆಕ್ಟ್ ಆಗಿ ಸಿಗುತ್ತಾ? ಕೆಲಸ ಚೆನ್ನಾಗಾಗುತ್ತಾ? ಇವನಿಗೆ ದುಡ್ಡು ಕೊಟ್ಟು ಗವರ್ಮೆಂಟ್ ಮೋಸ ಮಾಡೋದಕ್ಕಿಂತ ಗವರ್ಮೆಂಟ್ಗೆ ನೀವು ನಿಯತ್ತಾಗಿದ್ರೆ ಸಾಯೋವರೆಗೂ ನಿಮಗೆ ಕೆಲಸ ಕಾಯಂ. ಬೇಡವಾ? ಬೇಡ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡಿ. ಅಯ್ಯಯ್ಯೋ 100% ಓಕೆ. ನಮ್ದಕ್ಕೆ ಬರ್ತಾವ್. ಓಕೆ, ಚಲೋ ಜಾಯಂಗೆ ಹಮಾರ ಕಾಮುವ. ಜೈ ರಾಮ್ ಜಿ ಕಿ. ನಮಸ್ಕಾರ. ರಾಮ್ ರಾಮ್. ಬರ್ತೀವಪ್ಪ. ಮೇಷ್ಟ್ರೆ ಎಲ್ರಿ ಡಾಡಾಸು? ಎಲ್ಲ ಹೋದ್ರು. ಮತ್ತೆ ಡೀಲ್ಸು ಎಲ್ಲ ಇವನ್ ಹಾಳು ಮಾಡ್ಬಿಟ್ನಲ್ಲ. ತಿರ್ಗಾಕ ಬಂದೆ ನೀನು? ಕ್ಷಮೆ ಕೇಳ್ತೀನಿ. ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಅಂತ ಕೇಳ್ಕೊಳಕ್ಕೆ. ನನಗೂ ನಮ್ಮ ತಂದೆಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ. ಯಾವಾಗ ಇಟ್ಕೊಳ್ಳೋಣ? ನಮ್ಮ ಅಮ್ಮನ್ ಸತ್ತೋಗ ನಿನ್ನ ಒಂದೇ ಸಲ ಡುಮ್ ಅನ್ಸ್ಬಿಡ್ತೀನಿ. ನನ್ನ ಸಾಯಿಸ್ತೀರಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ 85 ವರ್ಷ ಆಯಾಸಂತೆ. ನನ್ನ ಹೆಂಡತಿ ಜಾತಕದ ಪ್ರಕಾರ ಇನ್ನು 7 ವರ್ಷ ಜಾಸ್ತಿ ಅಂತೆ. ಅದೇನೋ ಈಗ ಸದ್ಯಕ್ಕೆ ಶನಿ ಕಾಟ ಅಂತ ಹೇಳ್ತಿದ್ದಾರೆ. ಮುಂದಕ್ಕೆ ಅದು ಸರಿ ಹೋಗ್ಬಿಡುತ್ತಂತೆ. ಏಯ್ ನನ್ ತಲೆ ಕೆಡಿಸ್ಬಿಡ. ಇಲ್ಲ, ನಿನ್ ಯಾವಾಗ ಎತ್ಬೇಕು ನನ್ ಗೊತ್ತು ಕಣ. ಏಯ್ ಅಯ್ಯೋ ಹೋಗೋ ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಸರ್. ಸರ್ 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 ಬರೀ ಮೇಸ್ತೆ ಬರ್ರಿ. ಸರ್, ಅಯ್ಯೋ ನಾನು ಹೋಗ್ಬಿಟ್ರೆ ಸಾರಿ ಕೇಳೋರು ಯಾರು? ಹಲೋ, ಎಂಗೇಜ್ಮೆಂಟ್ ಅಲ್ಲಿ ನೀವೇ ಅಲ್ವಾ ಡಲ್ ಆಗಿ ಕೂತಿದ್ದು? ಇವತ್ತು ತುಂಬಾ ಖುಷಿಯಾಗಿದ್ದೀರಾ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತಾ? ವೆರಿ ಗುಡ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಏಯ್ ಅದ್ಬಿಡಿ ಸರ್. ಈಗ ನಮ್ಮ ಸಾರಿ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ರೆ ಟೆನ್ಷನ್ ಕ್ಲಿಯರ್ ಆಗ್ಬಿಡುತ್ತೆ. ಯಾಕೆ ಕಿರ್ಚ್ತೀರಾ? ಏ ದಡ್ ಕೊಡಿ, ನಾನು ಹಿಂಗ್ ಹೇಳಿದ್ದೇನು? ಹಾಯ್ ಅಂಕಲ್. ಮುಚ್ಕಳ. ನಿನ್ನ ಮಾತ್ ಕೇಳ್ಬಿಟ್ಟು ಸಾಯ್ಸಕ್ ಹೋಗ್ತಿಲ್ಲ, ಸಮಯನ ಕೇಳ್ತಿಲ್ಲ. ನೋಡ್ರಿ ಒಂದ್ ಕಣ್ಣಲ್ಲಿ ನೋಡಕ್ಕಾಗಲ್ಲ ನೋಡ್ರಿ. ವೆರಿ ಗುಡ್. ಇದೇನಿದು ಬಾಲ? ಚೆನ್ನಾಗಿ ಕಲರ್ ಮಾಡು. ಓಕೆ, ಬಾಯ್ 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 ಬಾಯ್. ಶಾ ದಿಕ್ ದಿಕ್ ಶಾ ದಿಕ್. ಸರ್ ಹೇಳ್ ಕಳ್ಸಿ. ಸರ್ ನೀವು ಸ್ವಲ್ಪ ಹೇಳಿ. ದಿಕ್ ಶಾ ದಿಕ್ ಶಾ. ಮೇಟ್ರೆ ನೋಡ್ರಿ ನೋಡ್ರಿ, ಪದೇ ತಿಂದ್ರ ನಮ್ಮನು ಟೆನ್ಷನ್ ಆಗ್ತಿರ ನನಗೆ. ಇವನೊಳ್ಳೆ ನೆಂಟ್ರು ಬಂದಂಗ್ ಬಂದೋಯ್ತಾನಲ್ರಿ. ಎಷ್ಟ್ ಇರ್ಬೇಕು ಅವನಿಗೆ ಪಿಟ್ಸು ಧೈರ್ಯ. ಫಿಟ್ಸ್ ಅಲ್ಲ, ಗಟ್ಸು. ನೀವ್ ಇದ್ಕೇನ್ ಕಮ್ಮಿ ಇಲ್ಲ. ಅವಾಗ ಪ್ರಾಕ್ಟೀಸ್ ಕೊಡ್ತಾನೆ ಇರಿ ನೀವು. ಲೆಕ್ಚರು. ಬಾಯಪ್ಪ. ಹೊಸು ಸಂಜೆ ಬೇಗ ಬಂಬ. ನೀನ್ ನೋಡಕ್ ಗಂಡಿನ ಕಡೆಯವ್ರು ಬರ್ತಾರೆ. ನನ್ನೊಂದು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಕೇಳಿದ್ರೆ ಬರೋದು ಇಲ್ಲ ಅನ್ನೋ ಉತ್ತರ ತಾನೆ. ನೀವು ಬಲವಂತ ಮಾಡಿದ್ರೆ ನಾನ್ ಮನೆಗೆ ಬರಲ್ಲ. ಹೊಸು ಮನೆಯವ್ರಿಗೆ ಇಷ್ಟ ಆಗ್ತಿರೋ ಹುಡುಗನ ಪ್ರೀತಿಸಿದಾಗ ಯಾರೇ ಆದ್ರೂ ಅವಳನ್ನ ರೂಮಲ್ಲಿ ಕೂಡಕ್ಕೆ ಬಾಲ್ ಹಾಕ್ತಾರೆ. ನಾನ್ ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಮಗಳ ಮೇಲೆ ನನಗಿರೋ ನಂಬಿಕೆ. ಪ್ರೀತಿ ನಂಬಿಕೆ ಅನ್ನೋ ಹೆಸರಲ್ಲಿ ವಿಷ ತಿನ್ಸೋ ಪ್ರಯತ್ನ ಮಾಡ್ತಿದ್ದೀರಾ. ಪ್ರೀತಿಯಿಂದ ತಿನ್ಸಿದ್ರೆ ವಿಷನೂ ಅಮೃತ ಆಗತ್ತಮ್ಮ. ಒಟ್ನಲ್ಲಿ ನಮ್ ಪ್ರೀತಿಗೆ ಸಮಾಧಿ ಕಟ್ಟೋ ನಿರ್ಧಾರ ಮಾಡಿದೀರಾ ಅಲ್ಲ? ಎಲ್ಲಾರ ಪ್ರೀತಿನೂ ಪವಿತ್ರ ಅಮರ ಆಗ್ಬಿಟ್ಟಿದ್ರೆ ಗಲ್ಲಿಗೊಂದು ತಾಜ್ ಮಹಲ್ ಇರೋದು. ಹೋಗ್ಬಿಟ್ ಬೇಗ ಬಾ. ಇನ್ನೇನ್ ಮಾಡೋದು? ನಮ್ ಮನೆಯವ್ರಿಗೆ ಪ್ರೀತಿ ಅರ್ಥ ಆಗುತ್ತೆ ಅನ್ನೋ ನಂಬಿಕೆನೆ ಹೊರಟೋಯ್ತು. ಬರೀ ನಿನ್ನ ನೋಡ್ಬಿಟ್ರೆ, ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಮದ್ವೆ ಆಗೋಗಲ್ಲ. ತಾಳಿ ಕಟ್ಟೋರ್ಗು ಟೈಮ್ ಇದೆ. ಆದ್ರೂ ನಿನ್ನ ಮನ್ಸಿನಲ್ಲಿ ಇಟ್ಕೊಂಡು ಬೇರೆಯವ್ರ ಮುಂದೆ ಹೇಗೆ? ಛೇ! ಅದಕ್ಕಿಂತ ಸಾಯೋದೇ ಒಳ್ಳೇದು. ಬಸು ಬಸು ಪ್ಲೀಸ್. ಬಸು ಸಾವು ನಮ್ಮನ್ನ ಆರಿಸ್ಕೋಬೇಕು. ಬಸು ನಾವ್ ಅದನ್ನ ಆರಿಸ್ಕೋಬಾರ್ದು. ಅಲ್ಲಿವರೆಗೂ ಬದುಕಿರ್ಬೇಕು. ಬಂದ ಕಷ್ಟನೆಲ್ಲ ಎದುರಿಸಿ ಗೆಲ್ಬೇಕು. ಅದು ನಮ್ ಧರ್ಮ, ನಮ್ ಕರ್ತವ್ಯ. ಅದು ನನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ನೀನ್ ಇವಾಗ ನೇರ ಮನೆಗೆ ಹೋಗಿ ಯಾರಿಗೂ ಬೇಜಾರು ಮಾಡ್ತೇನೆ ಎಂಗೇಜ್ಮೆಂಟ್ ಅಟೆಂಡ್ ಮಾಡು. ನೋ,
ವಸು ಪ್ಲೀಸ್, ಅದರಿಂದ ನಿನಗೇನು ಮೈಲ್ಗೆ ಆಗೋದಿಲ್ಲ. ಅಕಸ್ಮಾತ್ ಬಂದವರು ನಿನ್ನ ನೋಡಿ ಒಪ್ಕೊಂಡ್ರು ಪರವಾಗಿಲ್ಲಮ್ಮ. ವಿವೇಕ್ ಪ್ಲೀಸ್. ಪ್ಲೀಸ್ ನೋಡು, ನಿನ್ನ ಹೆತ್ತೋರು ಹಸೆ ಮಣೆ ಹೊತ್ತೋವರೆಗಾದ್ರೂ ಸಂತೋಷವಾಗಿರ್ಲಿ. ಆಗ್ಲೂ ನಾವು ಒಂದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್ ನೀನ್ ನನ್ ಹೆಣ ನೋಡ್ಬೇಕಾಗತ್ತೆ. ನಮ್ಮ ಅಜ್ಜಿ ತಾತ ನನಗೆ ಪ್ರೀತಿಸೋದನ್ನ ಹೇಳ್ಕೊಟ್ಟಿದ್ದಾರೆ. ಪ್ರೀತಿ ಅನ್ನೋದು ಪ್ರಾಣ ತೆಗೆಯೋದಿಲ್ಲ, ಕೊಡುತ್ತೆ. ಅಂದ್ಮೇಲೆ ಪ್ರೀತಿಸಿದವ್ರ ಕೈ ಬಿಡುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀನ್ ಮತ್ತೆ ನನ್ನ ಈ ಸ್ಥಿತಿಲಿ ನೋಡಲ್ಲ. ನಿನಗೆ ನನ್ ಮೇಲೆ ನಂಬಿಕೆ ಇದೆಯಾ? ಇದೆ ತಾನೆ? ಹೋಗ್ಬಾ, ಡೋಂಟ್ ವರಿ, ಹೋಗ್ಬಾ. ಒಂದೇ ಒಂದು ಏಟು ಇಷ್ಟ ಆಟ ಆಡಿಸ್ತಿದೆ.